ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಪದ್ಮ ಪ್ರಕಾಶ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ ದಿನ ನಾವು ರಂಗವಲ್ಲಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ರಂಗವಲ್ಲಿ ಅಂದರೆ ಏನು, ಅಥವಾ ರಂಗೋಲಿ ಅಂದರೆ ಏನು, ಅದನ್ನು ಯಾಕೆ ನಾವು ಮನೆ ಮುಂದೆ ಹಾಕಬೇಕು, ಸೊ ಇದೆಲ್ಲದರ ಹಿಂದಿನ ಒಂದು ಕಾರಣವನ್ನು ನಾನಿವತ್ತು ಬಿಚ್ಚಿಡ್ತಾ ಹೋಗ್ತೀನಿ. ರಂಗವಲ್ಲಿ ಅಂದರೆ ಬಣ್ಣಗಳಿಂದ ಅಲಂಕರಿಸಿದ ಲತೆಗಳು ಅನ್ನುವಂಥ ಒಂದು ಅರ್ಥ ಇದೆ. ರಂಗಾವಳಿ ಅಂದರೆ ಬಣ್ಣಗಳ ಸಮೂಹ ಅಂತ ಅರ್ಥ. ಇದನ್ನೇ ನಾವು ಎರಡು ಭಾಗವಾಗಿ ನೋಡಿದ್ರೆ, ರಂಗಾವಳಿಯಲ್ಲಿ ರಂಗ ಎಂದರೆ ಕೃಷ್ಣ, ಭಗವಂತ ಅನ್ನೋ ಅರ್ಥ ಇದೆ. ಒಲಿ ಅಂದರೆ ಆನಂದಿಸು, ಅನುಗ್ರಹಿಸು ಅನ್ನೋ ಅರ್ಥ ಇದೆ. ಅಂದರೆ ಭಗವಂತನ ಅನುಗ್ರಹಕ್ಕಾಗಿ ರೂಪ ತಳೆದ ಕಲೆಯೇ ರಂಗವಲ್ಲಿ. ಸ್ತ್ರೀಯರ ದೃಷ್ಟಿಯಲ್ಲಿ ಕಲಾರಾಧನೆ ಅಂದರೆ ಭಗವಂತನ ಆರಾಧನೆ. ಹಾಗಾಗಿ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳೋ ಸಲುವಾಗಿ ಭಗವಂತನಿಗೆ ನಿವೇದಿಸಿಕೊಳ್ಳುವ ಪ್ರಾರ್ಥನೆಯಾಗಿ ಕೂಡ ರಂಗೋಲಿಯನ್ನು ಬಿಡಿಸ್ತಾರೆ. ಒಟ್ಟಾರೆಯಾಗಿ ಹೇಳೋದಾದರೆ, ರಂಗವಲ್ಲಿ ಭಕ್ತ ಮತ್ತು ಭಗವಂತನ ನಡುವಣ ಒಂದು ಸಂವಹನ ಮಾಧ್ಯಮ ಅಂತ ನಾವು ಹೇಳಬಹುದು. ಹಾಗಾಗಿ ಆಯಾ ದೇವತೆಗಳ ಪ್ರತೀಕವಾಗಿ ರಂಗವಲ್ಲಿ ಇರುತ್ತೆ. ಉದಾಹರಣೆಗೆ ಲಕ್ಷ್ಮಿಗೆ ಪದ್ಮ, ಸೂರ್ಯನಿಗೆ ಸ್ವಸ್ತಿಕ, ವೃತ್ತಾಕಾರ, ಚಕ್ರ, ರಥ, ಹೀಗೆ ಆ ಚಿಹ್ನೆಗಳ ಮೂಲಕ ರಂಗೋಲಿಗಳನ್ನು ಬಿಡಿಸ್ತಾರೆ. ಸುಗ್ಗಿಯ ಸಂದರ್ಭದಲ್ಲಿ ವೃತ್ತಾಕಾರದ ರಂಗೋಲಿ ಹಾಕ್ತಾರೆ. ಏಕೆಂದರೆ ವೃತ್ತ ಇದು ಹೊಟ್ಟೆಗೆ ಅಂದರೆ ಹಸಿವಿಗೆ ಸಂಕೇತ. ಅದೇ ಶುಭ ಕಾರ್ಯಗಳಲ್ಲಿ ಚತುರಸ್ರಾಕಾರವಾಗಿ ರಂಗವಲ್ಲಿ ಬಿಡಿಸ್ತಾರೆ. ಅಂದರೆ ಇದು ಸ್ಥಿರತೆಯನ್ನು ಸೂಚಿಸುತ್ತೆ. ಅದರ ಅರ್ಥ ಈ ಶುಭ ಏನು ನಡೀತಾ ಇದೆ ಅದು ಸ್ಥಿರವಾಗಿರಲಿ ಅನ್ನೋದು ಆಶಯ ಆಗಿರುತ್ತೆ. ಹಾಗೆ ಇನ್ನೊಂದು ವಿಧದಲ್ಲಿ ನೋಡಿದ್ರೆ, ರಂಗವಲ್ಲಿ ಅಥವಾ ರಂಗಾವಲಿ ಗೃಹಾಲಂಕಾರಕ್ಕೆ ಸಂಬಂಧಿಸಿದ ಒಂದು ಜಾನಪದ ಕಲೆ ಅಂತ ಹೇಳ್ಬೋದು. 64 ಕಲೆಗಳಲ್ಲಿ ಚಿತ್ರಕಲೆಯು ಒಂದು ಪ್ರಧಾನವಾದುದು. ಇದರ ಒಂದು ಭಾಗ ರಂಗವಲ್ಲಿ ಅಂತ ನಾವು ಸಹ ಹೇಳ್ಬೋದು. ಸ್ತ್ರೀಯರು ಅವರವರ ಕಲಾ ನೈಪುಣ್ಯತೆ, ಕಲ್ಪನಾ ಶಕ್ತಿಗೆ ಅಭಿವ್ಯಕ್ತಿಯಾಗಿ ಬೆರಳುಗಳ ಸಹಾಯದಿಂದ ಮೂಡಿಸುವ ಕಲೆಯಾಗಿ ಈ ರಂಗೋಲಿ ಹೆಚ್ಚು ಪ್ರಚಲಿತವಾಗಿದೆ. ಸಾಮಾನ್ಯವಾಗಿ ಈ ರಂಗೋಲಿಯನ್ನು ಹುಡಿ ಮಣ್ಣು, ಸುಣ್ಣ, ಬಣ್ಣದ ಹುಡಿಗಳನ್ನು ಉಪಯೋಗಿಸಿ ಬರೀತಾರೆ. ಹಾಗೆ ರಂಗವಲ್ಲಿಯನ್ನು ಧೂಳಿ ಚಿತ್ರ ಅಂತಲೂ ಕರೀತಾರೆ. ವಿಧ ವಿಧವಾದ ಬಣ್ಣಗಳ ಪುಡಿಯನ್ನು ಬಳಸಿ ರಚಿಸುವಂಥ ಚಿತ್ರವೇ ಧೂಳಿ ಚಿತ್ರ. ಬಿಳಿಯ ಹುಡಿ ಮಣ್ಣಿನಿಂದ ಮನೆ ಅಂಗಳ, ದೇವಸ್ಥಾನದ ಅಂಗಳದಲ್ಲಿ ಕಣ್ಣಿಗೆ ಆಕರ್ಷಕವಾಗುವಂಥ ಈ ಚಿತ್ತಾಕರ್ಷಕ ಲಲಿತ ಕಲೆ ಭಾರತಾದ್ಯಂತ ನಮಗೆ ಕಂಡುಬರುತ್ತೆ. ಪರಿಸರವನ್ನು ಸುಂದರವಾಗಿ ಸ್ವಚ್ಛವಾಗಿಡೋದೇ ಇದರ ಪ್ರಧಾನವಾದ ಉದ್ದೇಶ. ಆದರೆ ಸಂಪ್ರದಾಯ ಆಚರಣೆಗಳ ಅನುಸರಣೆ ರಂಗವಲ್ಲಿ ಹಾಕುವುದರ ಮತ್ತೊಂದು ಉದ್ದೇಶ. ರಂಗವಲ್ಲಿ ಕಲೆ ಭಾರತಕ್ಕೆ ವಿಶಿಷ್ಟವಾದದ್ದು. ಕರ್ನಾಟಕದಲ್ಲಿ ಈ ಕಲೆಯನ್ನು ರಂಗೋಲಿ, ರಂಗೋಲೆ ಅಂತಲೂ ಕರೀತಾರೆ. ಗುಜರಾತಿನಲ್ಲಿ ಸತಿಯಾ ಅಂತ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಸಾಝಾ ಮತ್ತು ಆಂಧ್ರದಲ್ಲಿ ಮೊಗ್ಗು ಎಂದು ಕರೀತಾರೆ. ತಮಿಳುನಾಡು ಹಾಗೂ ಕೇರಳಗಳಲ್ಲಿ ಕೋಲಂ ಮತ್ತು ಬಂಗಾಲದಲ್ಲಿ ಅಲ್ಪನ, ಮಹಾರಾಷ್ಟ್ರದಲ್ಲಿ ರಂಗೋಲಿ, ಮಧ್ಯಪ್ರದೇಶದಲ್ಲಿ ಯಶನ್, ರಾಜಸ್ಥಾನದಲ್ಲಿ ಮಂಡನ ಹಾಗೂ ಒರಿಸ್ಸಾದಲ್ಲಿ ಝೂಟಿ ಅಂತ ಈ ರಂಗೋಲಿಯನ್ನು ಬೇರೆ ಬೇರೆ ಹೆಸರುಗಳಿಂದ ರಂಗೋಲಿ ಇಡುವಂಥ ಶೈಲಿ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿದೆ. ಕೇರಳದಲ್ಲಿ ಓಣಂ ನೀವೆಲ್ಲ ಕೇಳಿರ್ಬೋದು. ಓಣಂ ಹಬ್ಬದಲ್ಲಿ ವಿಶೇಷವಾಗಿ ಪುಷ್ಪ ರಂಗೋಲಿಯನ್ನು ಹಾಕ್ತಾರೆ. ಇದಂತೂ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿದೆ. ಭಾರತದ ಭೌಗೋಳಿಕತೆಯನ್ನು ಅನುಸರಿಸಿ ಸಹ ಪರ್ವತ ಪ್ರಾಂತ್ಯಗಳ ರಂಗೋಲಿ, ಕರಾವಳಿ ಪ್ರದೇಶದ ರಂಗೋಲಿ ಅಥವಾ ಮೈದಾನ ಪ್ರದೇಶದ ರಂಗೋಲಿ ಅಂತ ನಾವು ವಿಧಗಳನ್ನು ಮಾಡಬಹುದು. 3 ವಿಧವಾಗಿ ಇದನ್ನು ವಿಭಜಿಸಬಹುದು. ರಂಗವಲ್ಲಿಯಲ್ಲಿ ಆಕೃತಿ, ಬಳ್ಳಿ ಹಾಗೂ ಇವೆರಡರ ಸಂಗಮವೂ ಇರುತ್ತೆ. ಪರ್ವತ ಪ್ರಾಂತ್ಯಗಳಲ್ಲಿ ಆಕೃತಿ ಪ್ರಧಾನ ರಂಗೋಲಿ ಕಂಡುಬಂದರೆ ಪರ್ವತಗಳ ಸ್ಥಿರತೆ ಹಾಗೂ ಕಾಠಿಣ್ಯವನ್ನು ಸೂಚಿಸುವಂಥ ರೇಖಾಗಣಿತ ಮಾದರಿಯಲ್ಲಿ ಇದು ಚಿತ್ರಿತವಾಗಿರುತ್ತೆ. ಆದರೆ ರಾಜಸ್ಥಾನ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ ಮೊದಲಾದ ಪ್ರಾಂತ್ಯಗಳಲ್ಲಿ ಈ ರೀತಿ ರೇಖಾಗಣಿತದ ಮಾದರಿಯಲ್ಲಿ ನಾವು ರಂಗೋಲಿಗಳನ್ನು ಕಾಣಬಹುದು. ಹೂವು, ಬಳ್ಳಿ, ಚಿಕ್ಕ ಚಿಕ್ಕ ರೇಖಾಚಿತ್ರಗಳು ಬಂಗಾಲ, ಬಿಹಾರ ಪ್ರಾಂತ್ಯಗಳಲ್ಲಿ. ಅದೇ ರೀತಿ ಆಕೃತಿ, ಬಳ್ಳಿ ಇವುಗಳ ಮಿಶ್ರವಾದಂಥವು ದಕ್ಷಿಣ ಪ್ರಾಂತ್ಯಗಳಾದ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳಗಳಲ್ಲಿ ಸಹ ಕಂಡುಬರುತ್ತೆ. ಅನೇಕ ಸಂಸ್ಕೃತ ಕಾವ್ಯಗಳಲ್ಲಿ ವಿವಿಧ ರೀತಿಯ ರಂಗವಲ್ಲಿ ಬಗ್ಗೆ ವಿವರಣೆಗಳು ಸಹ ಇದೆ. ಕನ್ನಡದ ಬಸವ ಪುರಾಣದಲ್ಲಿ ರಂಗವಲ್ಲಿಯ ಅಂಗಗಳನ್ನು ಕುರಿತು ವೃಕ್ಷಂ ಲತೆ ಸ್ವಸ್ತಿಕಂ ಪದ್ಮರೇಖೆ ಗೃಹಲಕ್ಷಣಮನಿಪ್ಪ ಬಂಧಂ
ರಂಗವಾಲಿಯಕ್ಕೂ ಎಂದು ಸಹ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ರಂಗೋಲಿಯನ್ನು ಸಾಮಾನ್ಯವಾಗಿ ತೋರು ಬೆರಳು ಮತ್ತು ಹೆಬ್ಬೆರಳುಗಳ ನಡುವೆ ರಂಗೋಲಿ ಪುಡಿ ಹಿಡಿದು ಬಿಡೋದು ಒಂದು ರೀತಿ ಆದರೆ, ಮುಷ್ಟಿಯಲ್ಲಿ ರಂಗೋಲಿ ಹಿಡಿದು ಅದು ಪೂರ್ತಿ ಮುಗಿಯೋವರೆಗೆ ಕೈ ಮೇಲೆತ್ತದೆ ನೈಪುಣ್ಯದಿಂದ ವಿವಿಧ ಆಕಾರಗಳನ್ನು ರಚಿಸೋದು ಮತ್ತೊಂದು ಬಗೆ. ಹಾಗೆ ಎಳೆ ರಂಗೋಲಿ, ಚುಕ್ಕಿ ರಂಗೋಲಿ ಅನ್ನೋ 2 ಬಗೆಯ ರಂಗೋಲಿ ಇದೆ. ಈ 2 ಬಗೆಯ ರಂಗೋಲಿಗಳಿಗೂ ವಿಶೇಷ ದಿನಗಳಲ್ಲಿ ಬಣ್ಣ, ಕೆಮ್ಮಣ್ಣು, ಹೂವು, ಉಪ್ಪು ತುಂಬಿ ಅಲಂಕರಿಸಿ ಆನಂದಿಸ್ತಾರೆ. ಹಿಂದೆಲ್ಲ ಏನು ಮಾಡ್ತಿದ್ರು ಅಂದರೆ, ಆ ರಂಗು ಹೆಚ್ಚಿಸೋಕ್ಕೆ, ರಂಗೋಲಿಯ ರಂಗು ಹೆಚ್ಚಿಸೋದಕ್ಕೆ ಶೇಡಿ ಮತ್ತು ರಂಗೋಲಿ ಪುಡಿಗಳ ಜೊತೆ ಬಣ್ಣ ಬಣ್ಣದ ಕಲ್ಲಿನ ಪುಡಿಗಳನ್ನು ಬಳಸ್ತಾ ಇದ್ರಂತೆ. ಬೇರೆ ಬೇರೆ ಬಣ್ಣದ ಕಲ್ಲುಗಳನ್ನು ತಂದು ಅದನ್ನು ಪುಡಿ ಮಾಡಿ ರಂಗೋಲಿಗೆ ಬರೆಯೋಕ್ಕೆ ಅದು ಬಳಸ್ತಾ ಇದ್ರಂತೆ. ಕಪ್ಪು ಬಣ್ಣ ಬೇಕಾದಾಗ ರಾಗಿನ ಬಳಸ್ತಿದ್ರಂತೆ. ರಾಗಿ ಜೊತೆ ತೆಂಗಿನಕಾಯಿಯ ಸಣ್ಣ ಚೂರನ್ನು ಹಾಕಿ ಅವೆಲ್ಲವೂ ಕಪ್ಪಾಗುವಾಗ ಹುರಿದು ಅದಕ್ಕೆ ನಾರನ್ನು ಸೇರಿಸಿ ಅರೆದು ಕುದಿಸಿ ಕಪ್ಪು ಬಣ್ಣಕ್ಕಾಗಿ ಬಳಸ್ತಾ ಇದ್ರಂತೆ. ಹೀಗೆ ರಂಗವಲ್ಲಿ ಹಾಕೋಕ್ಕೆ ಬಹಳಷ್ಟು ವಸ್ತುಗಳನ್ನು ಬಳಸ್ತಾರೆ. ಬಿಳಿ ಮಣ್ಣನ್ನು ಪುಡಿ ಮಾಡಿ ರಂಗೋಲಿ ಬಿಡೋಕ್ಕೆ ಬಳಸ್ತಾರೆ. ಸಾಮಾನ್ಯವಾಗಿ ದಿನನಿತ್ಯ ಇದು ಹೆಚ್ಚು ಬಳಕೆಯಲ್ಲಿದೆ. ವಿಶೇಷ ದಿನಗಳಲ್ಲಿ ಏನು ಮಾಡ್ತಾರೆ, ಅಕ್ಕಿ ನೆನೆಸಿ ರುಬ್ಬಿ ಮಾಡಿದ ಹಿಟ್ಟಿನಿಂದ ರಂಗೋಲಿ ಹಾಕ್ತಾರೆ. ಅದನ್ನು ನಾವು ಕಲಸಿದ ರಂಗೋಲಿ ಅಂತಲೂ ಹೇಳ್ತೀವಿ. ವಿವಿಧ ರೀತಿಯ ಬಣ್ಣಗಳಿಗೆ ಮಣ್ಣಿಗೆ ಪುಡಿ ಬೆರೆಸಿ ರಂಗವಲ್ಲಿನ ಅಲಂಕರಿಸ್ತಾರೆ. ಹಾಗೆ ಗಾರೆ ನೆಲ ಮತ್ತು ನುಣುಪಾದ ನೆಲದಲ್ಲಿ ಮಾತ್ರ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿಸ್ತಾರೆ. ಇತ್ತೀಚೆಗೆ ಸೀಮೆ ಸುಣ್ಣ, ಬಿಳಿ ಬಣ್ಣಗಳನ್ನು ರಂಗೋಲಿ ಬಿಡಿಸೋದಕ್ಕೆಲ್ಲ ಬಳಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನಾಗಿದೆ ಅಂದರೆ, ಈ ರಂಗವಲ್ಲಿಗಳ ತಯಾರಿಕೆಯೇ ಒಂದು ಗೃಹ ಉದ್ಯಮವಾಗಿ ಬೆಳೆದುಬಿಟ್ಟಿದೆ. ತೆಳುವಾದ ಪ್ಲಾಸ್ಟಿಕ್ ಹಾಳೆಯಲ್ಲಿ ರಂಗವಲ್ಲಿಯ ಒಂದು ನಮೂನೆಗಳನ್ನು ತಯಾರಿಸಲಾಗುತ್ತೆ. ಅದನ್ನು ಸ್ಟಿಕ್ಕರ್ ರೂಪದಲ್ಲಿರುತ್ತೆ. ಬಹುಶಃ ನೀವೆಲ್ಲ ಮಾರ್ಕೆಟಿನಲ್ಲಿ ಅದನ್ನು ನೋಡಿರ್ಬೋದು. ಬೇಕಾದ ಜಾಗದಲ್ಲಿ ನಾವು ಆ ಸ್ಟಿಕ್ಕರನ್ನು ತಂದು ಅಂಟಿಸ್ಕೋಬೋದು. ಅಥವಾ ಸ್ಟೆನ್ಸಿಲ್ಸ್ ಸಿಗುತ್ತೆ, ರಂಗೋಲಿ ಸ್ಟೆನ್ಸಿಲ್ಸು. ಅದನ್ನು ಇಟ್ಬಿಟ್ಟು ಅದರ ಮೇಲೆ ರಂಗೋಲಿಯಿಂದ ಹಾಕಿದಾಗ ಒಂದು ವಿಧ ವಿಧವಾದ ಚಿತ್ತಾರಗಳು ತಾನಾಗೆ ಹುಟ್ಟಿಕೊಳ್ಳುತ್ತೆ. ನೋಡೋಕ್ಕೆ ತುಂಬ ಆಕರ್ಷಣೀಯವಾಗಿರುತ್ತೆ. ರಂಗವಲ್ಲಿ ಅನ್ನೋದು ಶುಭದ ಸಂಕೇತ. ಹಬ್ಬ, ಮದುವೆ, ವ್ರತ, ಉಪನಯನ, ರಥೋತ್ಸವಗಳಲ್ಲಿ ತಳಿರು ತೋರಣಗಳು ಹಾಗೂ ರಂಗವಲ್ಲಿ ಅವಿಚ್ಛಿನ್ನ ಅಂಗವಾಗಿದೆ. ಹಾಗಾಗಿ ಎಲ್ಲ ಶುಭ ಸಂದರ್ಭಗಳಲ್ಲಿಯೂ ಬಾಗಿಲಲ್ಲಿ ಒಂದು ರಂಗೋಲಿ ಇರಬೇಕು ಅಂತಾರೆ, ಹೊಸ್ತಿಲ ಬಳಿ ಒಂದು ರಂಗೋಲಿ ಇರಬೇಕಂತಾರೆ, ದೇವರ ಕೋಣೆಯಲ್ಲಿ ಒಂದು ರಂಗೋಲಿ ಇರಬೇಕು ಅಂತಾರೆ. ಹಾಗಾಗಿ ಇದು ಒಂದು ನಮ್ಮ ಮನೆಯಲ್ಲಿ ಈ ರಂಗವಲ್ಲಿಯನ್ನು ಹಾಕಿದಾಗ ನಮಗೆ ಆನಂದ ಸಿಗೋದಲ್ಲದೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಉತ್ಪನ್ನ ಆಗುತ್ತೆ ಅಂದರೆ ತಪ್ಪಾಗಲ್ಲ. ಮನಸ್ಸಿಗೆ ಒಂದು ಮುದ ಕೊಡುತ್ತೆ, ಮನಸ್ಸಿಗೆ ಒಂದು ಖುಷಿಯನ್ನು ತರುವಂಥದ್ದು ರಂಗೋಲಿ. ರಂಗೋಲಿ ಶುಭದ ಸಂಕೇತ ಆಗಿರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಮನೆಯಲ್ಲಿ ವ್ಯಕ್ತಿ ಮೃತಪಟ್ಟಾಗ ಆತನ ಪುಣ್ಯ ಕಾರ್ಯ ಮುಗಿಯುವವರೆಗೆ ರಂಗೋಲಿಯನ್ನು ಹಾಕೋದಿಲ್ಲ. ಕಪ್ಪು ಬಣ್ಣ ಬಳಸಿ ರಂಗವಲ್ಲಿ ಇಡೋದು ಸಹ ನಿಷಿದ್ಧ. ರಂಗವಲ್ಲ ದಾಟಿ ಈ ಭೂತ ಪ್ರೇತ ಇವ್ಯಾವುದೂ ಮನೆಯೊಳಗೆ ಪ್ರವೇಶಿಸೋದಿಲ್ಲ. ಹಾಗಾಗಿ ರಂಗವಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಅದು ನಮ್ಮನ್ನು ದುಷ್ಟಶಕ್ತಿಗಳಿಂದ ತಡೆಯುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಹಾಗಾಗಿ ಮನೆಯ ಮುಂದೆ ರಂಗೋಲಿಗಳನ್ನು ಹಾಕ್ತಾರೆ. ಹಾಗೆ ರಂಗವಲ್ಲಿನ ತುಳಿಬಾರ್ದು ಅಂತಲೂ ಹೇಳ್ತಾರೆ. ಸಾಮಾನ್ಯವಾಗಿ ಈ ರಂಗವಲ್ಲಿಯನ್ನು ಸೂರ್ಯೋದಯಕ್ಕಿಂತ ಮುಂಚೆ ಹಾಕಬೇಕು. ಒಂದು ಎಳೆಯಿಂದ ರಂಗವಲ್ಲಿ ಹಾಕಬಾರ್ದು ಅಂತಾರೆ. ಕನಿಷ್ಠ ಎರಡು ಎಳೆ ಆದರೂ ಇರಬೇಕು. ಅಥವಾ ಸಮ ಸಂಖ್ಯೆಯಲ್ಲಿ ಗಿರಿಗಳನ್ನು ಹಾಕಿ, ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಹೊಸಲು ಮೇಲೆಲ್ಲ ನಾವು ಒಂದು ಲೈನ್ ಹಾಕೋದೇ ಇಲ್ಲ, ಒಂದೆಳೆ ರಂಗೋಲಿ ಹಾಕೋದೇ ಇಲ್ಲ. 2, 4, 6 ಈ ರೀತಿ ಎಳೆಗಳು ಹೆಚ್ಚಿರುತ್ತೆ. ಕೆಲವರು 9, 11 ಈ ರೀತಿ ಎಲ್ಲ ಎಳೆಗಳನ್ನು ಹಾಕ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ನೀವು ನೋಡಿರಬೇಕು, ಹೊಸಲಿನ ಆ ಕಡೆ ಈ ಕಡೆ ಗೆರೆಗಳ ರಂಗೋಲೆ ಹಾಕಿ ಅದರ ಮಧ್ಯಭಾಗದಲ್ಲಿ ರಂಗವಲ್ಲಿನ ಹಾಕ್ತಾರೆ. ಇದು ಒಂದು ನಿಯಮ ಅಂತ. ಅಂದರೆ ಬಾಗಿಲಿನ ಮುಂಭಾಗದಲ್ಲಿ, ಬಾಗಿಲಿನ ಮಧ್ಯಕ್ಕೆ ರಂಗೋಲಿ ಇರಬೇಕು ಅಂತ ಹೇಳಿ. ಹಿಂದೆ ಎಲ್ಲ ರಂಗೋಲಿನ ಅಕ್ಕಿ ಹಿಟ್ಟಿನಲ್ಲಿ ಹಾಕೋರಂತೆ ಮನೆ ಮುಂದೆ. ಉದ್ದೇಶ ಇಷ್ಟೇ, ಆ ಅಕ್ಕಿ ಹಿಟ್ಟನ್ನು ಇರುವೆಗಳೆಲ್ಲ ಬಂದು ತಿನ್ಕೊಂಡು ಹೋಗೋದಂತೆ. ಹಾಗಾಗಿ ದಿನನಿತ್ಯ ನಾವು ಒಂದು ಪ್ರಾಣಿಗೂ ಸಹ ಅದು ಆಹಾರವಾಗೂ ಆಗುತ್ತೆ. ಹಾಗೆ ಮನೆ ಮುಂದೆ ರಂಗೋಲಿ ಹಾಕೋದು ಶುಭದ ಸಂಕೇತವೂ ಹೌದು. ಒಟ್ಟಾರೆ 2 ಉದ್ದೇಶಗಳು ಈಡೇರುತ್ತೆ ಅನ್ನೋದು ಒಂದು ಅರ್ಥ ಅದಕ್ಕೆ. ಈಗೆಲ್ಲ ನಾವು ಅಕ್ಕಿ ಹಿಟ್ಟಿಂದ ಹಾಕೋದು ಕಷ್ಟ ಅಂಥೇಳಿ ಬೇರೆ ಬೇರೆ ಪದಾರ್ಥಗಳಿಂದ ರಂಗವಲ್ಲಿನ ಹಾಕ್ತಿದ್ದೀವಿ. ಹಾಗೆ ಈ ರಂಗೋಲಿ ಹಾಕಬೇಕು ಅನ್ನೋದೇನು ಹೆಂಗಸರು ಕೆಲಸ ಅಷ್ಟೇ ಅಲ್ಲ. ರಂಗವಲ್ಲಿಯನ್ನು ವಿಶಿಷ್ಟ ಸಂದರ್ಭಗಳಲ್ಲಿ ಗಂಡಸರು ಹಾಕ್ತಾರೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಮಂಡಲದಲ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ, ಇತ್ತೀಚೆಗೆ ಎಲ್ಲ ಗೃಹ ಪ್ರವೇಶಗಳು ಮಾಡುವಂಥ ಸಂದರ್ಭದಲ್ಲಿ ಮಂಡಲಗಳನ್ನು ಬರೀತಾರೆ. ಆ ಮಂಡಲಗಳನ್ನೆಲ್ಲ ಗಂಡಸರೇ ರಚಿಸೋದು.
ಭೂತಾರಾಧಕರು, ದೇವಿ ಆರಾಧಕರು, ನಾಟಿ ವೈದ್ಯರು, ತಾಂತ್ರಿಕರು ಇವರೆಲ್ಲವನ್ನು ರಂಗವಲ್ಲಿನ ಹಾಕಿ ಪೂಜೆ ಪ್ರಾರಂಭಿಸ್ತಾರೆ. ಮಾಮೂಲಿ ದಿನಗಳಲ್ಲಿ ಹೆಂಗಸರು ತಮಗೆ ಇಷ್ಟವಾದ ರಂಗೋಲಿ ಹಾಕ್ತಾರೆ. ಆದರೆ ಹಬ್ಬ ಹರಿದಿನಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಸಂದರ್ಭಕ್ಕೆ, ಸಂಪ್ರದಾಯಕ್ಕೆ ಅನುಗುಣವಾಗಿ ರಂಗವಲ್ಲಿ ಬಿಡೋದು ರೂಢಿಯಲ್ಲಿದೆ. ವಾರದ 7 ದಿನಗಳು 7 ಗ್ರಹಗಳಿಗೆ ಸೇರಿದ ವಾರಗಳು ಅಂತ ಭಾವಿಸಿ ಆ ಗ್ರಹಗಳಿಗೆ ಅನುಗುಣವಾಗಿ ರಂಗೋಲಿಯನ್ನು ಇಟ್ಟು ಉಳಿದ 2 ಗ್ರಹಗಳಾದ ರಾಹು ಮತ್ತು ಕೇತುಗಳನ್ನು ಅನುಕ್ರಮವಾಗಿ ಮಂಗಳವಾರ, ಶನಿವಾರಗಳಿಗೆ ಆರೋಪಿಸಿ ರಂಗವಲ್ಲಿಯನ್ನು ಬಿಡೋದೂ ಇದೆ. ರಂಗವಲ್ಲಿ ಮೇಲೆ ದೀಪ ಬೆಳಗಿಸುವಂಥ ಪದ್ಧತಿ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ದೈವಗಳ ವಾಸಸ್ಥಾನ ಅನ್ನೋ ನಂಬಿಕೆ ಇರುವಂಥ ಅತ್ತಿ, ಆಲ, ಅರಳಿ, ಬಿಳಿ ಎಕ್ಕದ ಗಿಡ, ತುಳಸಿ ಕಟ್ಟೆಗಳ ಮುಂದೆ ಸಹ ರಂಗವಲ್ಲಿ ಹಾಕುವ ಪದ್ಧತಿ ಹಲವೆಡೆ ಉಂಟು. ಆದರೆ ಸಾಮಾನ್ಯವಾಗಿ ನಾವೆಲ್ಲ ತುಳಸಿ ಕಟ್ಟೆ ಮುಂದೆ ಪ್ರತಿನಿತ್ಯ ರಂಗೋಲಿ ಹಾಕ್ತೀವಿ. ಹಾಗೆ ತುಳಸಿ ಹಬ್ಬ ಬಂದಾಗ ರಂಗೋಲಿಯನ್ನು ಬಣ್ಣ ಬಣ್ಣಗಳಿಂದ ತುಳಸಿ ಮುಂದೆ ಹಾಕಿ ದೀಪಗಳನ್ನು ಇಟ್ಟು ಒಂದು ವಿಜೃಂಭಣೆಯಿಂದ ಆ ತುಳಸಿ ಆರಾಧನೆಯನ್ನು ಸಹ ನಾವು ಮಾಡ್ತೀವಿ. ಕೇಳಿದ್ರಲ್ಲ ಸ್ನೇಹಿತರೆ, ರಂಗೋಲಿಯಲ್ಲಿ ಇಷ್ಟೆಲ್ಲ ಹಿಂದೆ ಇದೊಂದು ಅರ್ಥ ಇದೆ. ಯಾಕೆ ಈ ಆಚರಣೆ ಇದೆ? ರಂಗೋಲಿಯನ್ನು ನಾವು ಯಾಕೆ ಪ್ರತಿನಿತ್ಯ ಮನೆಯ ಮುಂದೆ ಹಾಕಬೇಕು? ಹಾಕೋದ್ರಿಂದ ಏನು ಅನುಕೂಲ? ಇದು ಹವ್ಯಾಸ ಒಂದೇ ಅಲ್ಲ. ನೀವು ಗಮನಿಸಿ, ನಾವು ರಂಗೋಲಿಯನ್ನು ಹಾಕಬೇಕಾದ್ರೆ ನಮ್ಮ ದೇಹಕ್ಕೆ ಅದು ಒಂದು ಒಳ್ಳೆಯ ವ್ಯಾಯಾಮ ಸಹ ಆಗುತ್ತೆ. ಬಗ್ಗಿ ಎದ್ದು ಹಾಕೋದ್ರಿಂದ ನಮ್ಮ ಸೊಂಟ, ಬೆನ್ನುಗಳಿಗೆ ವ್ಯಾಯಾಮ ಆಗುತ್ತೆ. ಬಹಳಷ್ಟು ಹೊತ್ತು ನಾವು ಅಲ್ಲಿ ಒಂದು ದೊಡ್ಡ ರಂಗೋಲಿಯನ್ನು ಹಾಕಿದಾಗ ನಮಗೆ ಬಹಳಷ್ಟು ಏಕಾಗ್ರತೆಯಿಂದ ಆ ರಂಗೋಲಿಯನ್ನು ಹಾಕಬೇಕಾದ್ರಿಂದ ನಮ್ಮ ಬ್ರೈನ್ ಪವರ್ ಸಹ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ನು, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ರಂಗೋಲಿ ಕಲೆ ಮಾತ್ರ ಅಲ್ಲ, ಸಂಪ್ರದಾಯವೂ ಹೌದು, ನಮ್ಮ ಆರೋಗ್ಯಕ್ಕೆ ಒಂದು ಉತ್ತಮ ವ್ಯಾಯಾಮವೂ ಹೌದು, ಮನಸ್ಸಿಗೆ ಸಂತೋಷ ತರುವಂಥ ಒಂದು ದೈವಿಕ ಆಚರಣೆಯೂ ಹೌದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೀಗೆ ನಿಮಗೆ ಇನ್ನೂ ಯಾವ್ದಾದ್ರು ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಒಂದು ರಂಗೋಲಿ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನನಗೆ ಈ ಒಂದು ಚಾನಲನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ.